ನಮಸ್ಕಾರ ರೀ. ಹೋದ ಸಲ ವಿಡಿಯೋದಾಗ ಉಗಾದಿ ಹಬ್ಬಕ್ಕೆ ಹೂರಿನೊಳಗೆ ಹ್ಯಾಂಗೆ ಮಾಡೋದು ನಾ ಹೇಳ್ಕೊಡ್ತೀನಿ. ಹೂರಿನೊಳಗೆ ಅಂದ ಬಳಕ ಬದ್ನಿಕಾಯಿ ಪಲ್ಯ ಬೇಕೇ ಬೇಕು, ಮತ್ತು ಬಾಡಿಸ್ಕೊಳಕ್ಕೆ, ಮತ್ತು ಚಪಾತಿ ಮಾಡ್ತೀವಿ ತಗಡಿ ಮೇಗಿಂದು ಅದಕ್ಕೂ ಬೇಕು. ಮತ್ತು ಅದು ಹ್ಯಾಂಗೆ ಮಾಡೋದು ಬದ್ನಿಕಾಯಿ ಪಲ್ಯ ನೀರು ಇರಲಾರ್ದೆ ಬರೀ ಎಣ್ಣೆಯಾಗ ಪಲ್ಯ ಹ್ಯಾಂಗೆ ಮಾಡೋದು ನಾ ತೋರಿಸ್ತೀನಿ. ಈಗ ಬದ್ನಿಕಾಯಿ ಹೋಗ್ತೀನಿ. ಎಷ್ಟು 3 ಬದ್ನಿಕಾಯಿ ತೊಗೊಂಡಿದೆ? 3 ಬದ್ನಿಕಾಯಿ ತೊಗೊಂಡಿನಿ. ದೊಡ್ಡ ಜರ ಈ ಬದ್ನಿಕಾಯಿನೂ ಬೇರೆ ಬೇರೆ ಬದ್ನಿಕಾಯಿ ಇರ್ತಾವ. ಬದ್ನಿಕಾಯಿ ಇರ್ತಾವ ಬೇರೆ ಬೇರೆ. ಇವು ಸ್ವಲ್ಪ ಟೇಸ್ಟ್ ಇರ್ತಾವಲ್ಲ? ಇವು ಹಸಿರು ಬದ್ನಿಕಾಯಿ ಜರ ಟೇಸ್ಟ್ ಇರ್ತಾವ. ನಮ್ ಕಡೆ ಮುಳು ಬದ್ನಿಕಾಯಿ ಸಿಗ್ತಾವಲ್ಲ? ನಮ್ ಕಡೆ ಮುಳು ಬದ್ನಿಕಾಯಿ ಸಿಗ್ತಾವ. ಅವು ಬಿ ಚಲೋ ಅಲ್ಲ? ಅವು ಬಿ ಮಾಡ್ಬೋದು. ಅವನು ಮಾಡ್ಬೋದು, ಯಾವನು ಮಾಡ್ಬೋದು. ಆದ್ರೆ ಹಿಂಗ್ ಹೋಳಿನೇ ಮಾಡೋದು. ಹಿಂಗ ಹೋಳ ಹೋಳಿಗೆ ಜೋಡಿ ಹಿಂಗೆ ಇರ್ಬೇಕು. ಇದು ಒಂದ್ ಜರ ಹಿಂದ ತುಂಬಿರ್ಬೇಕು. ಹೌದು. ಇದು ಅಂದ್ರೆ ಬದ್ನಿಕಾಯಿ ಟೇಸ್ಟಿ ಆಗ್ತದ. ಇಲ್ಲ ನೀರಾಗ ಹಾಕಿ ತೊಳ್ಕೊಳ್ಳೋದು. ಇದು ನೀರಾಗೆ ಹಾಕಿಡೋದು ಅಂದ್ರೆ ಬದ್ನಿಕಾಯಿ ಕಪ್ಪು ಬೀಳಂಗಿಲ್ಲ. ಪಾಣಿ ಹೊಡೆಯೀಗ ಅವಾಗೆ ತೆಗಿಯೋದು ನೀರನ್ನು. ಹೀಗೆ ತೆಗಿಯೋದಿಲ್ಲ. ಈಗ ಬದ್ನಿಕಾಯಿ ಮಾಡಕ್ಕೆ ಏನೇನ್ ಬೇಕು? ಬದ್ನಿಕಾಯಿ ಮಾಡಕ್ಕೆ ಬದ್ನಿಕಾಯಿ, ಉಳ್ಳಾಗಡ್ಡಿ ಕತ್ತರಿಸ್ಕೊಂಡಿದೀವಿ, ಟೊಮೆಟೊ ಕಟ್ ಮಾಡೀನಿ, ಟೊಮೆಟೊ, ಕರಿಬೇವ ಮತ್ತು ಬೆಳ್ಳುಳ್ಳಿ, ಇದು ಕೊತ್ತಂಬರಿ. ಈಗ 3 ಬದ್ನಿಕಾಯಿ ಇದ್ದು 3 ಬದ್ನಿಕಾಯಿ ಎಷ್ಟು ಉಳ್ಳಾಗಡ್ಡಿ ಕಟ್ ಮಾಡಿದೀವಿ ಅಂದದು? 2 ಉಳ್ಳಾಗಡ್ಡಿ ಮಾಡಿ. 2 ಉಳ್ಳಾಗಡ್ಡಿ ಮೀಡಿಯಂ ಸೈಜ್. ಇಷ್ಟು ಮೀಡಿಯಂ ಸೈಜ್. ಇದು ಕೊತ್ತಂಬರಿ ಜಾಸ್ತಿನೇ ಇರ್ಬೇಕು. ಬದ್ನಿಕಾಯಿ ಜಾಸ್ತಿ ಇದ್ದಷ್ಟು ಅದು ಚಟ್ಟ ಭರ್ಪೂರ್ ಬರ್ತದೆ, ಭರ್ಪೂರ್ ಆಗ್ತದೆ. ಹೋಳ ಆಗ್ತದೆ. 3 ಬದ್ನಿಕಾಯಿ ನಾ 2 ತೊಗೊಂಡಿನಿ ಇಷ್ಟು ಮೀಡಿಯಂ. ಈಗ ಇದಕ್ಕ ಇದು ಟೊಮೆಟೊ, ಇದು ಟೊಮೆಟೊ ಎಷ್ಟು? ಒಂದು. ಇದು ಒಂದು ಸಣ್ಣ. ಎಷ್ಟು ಟೊಮೆಟೊ? ಒಂದು ಮೀಡಿಯಂ ಸೈಜ್ ಟೊಮೆಟೊ. ಮತ್ತೆ ಇದಕ್ಕ ಖಾರ, ಉಪ್ಪು, ಅರಿಶಿನ ಇವೆಲ್ಲ ತಗೊಂಡಿನಿ. ಎಷ್ಟು ಬೇಕಷ್ಟು ಹಾಕ್ತೀನಿ. ಅರಿಶಿನ, ಖಾರ, ಮಸಾಲೆ ಖಾರ, ಉಪ್ಪು, ಜೀರಿಗೆ ಸಾಸ್. ಈಗ ಮಾಡೋದು ಹೆಂಗ? ಈಗ ಎಣ್ಣೆ ಹಾಕ್ತೀನಿ. ಎಣ್ಣೆ ಹಾಕೋದು. ಇದು ಒಂದ್ ಸೌಟ್ ಎಣ್ಣೆ ಹಾಕ್ಬಿಡ್ತೀವಿ. ಕಾಯ್ದಾರ ಜೀರಿಗೆ ಸಾಸಿವೆ ಹಾಕ. ಈಗೇನು ಹಾಕಮ್ಮ? ಈಗ ಹೇಳ್ತಾರ ಚುಟ್ಟು ಚುಟ್ಟು ಅನ್ಬೇಕಿಲ್ಲ. ಈಗ ಈ ಉಳ್ಳಾಗಡ್ಡೆ ಹಾಕ್ತೀನಿ. ಉಳ್ಳಾಗಡ್ಡೆ ಹಾಕ. ಈಗ ಉಳ್ಳಾಗಡ್ಡೆ ಹಾಕ. ಎಲ್ಲ ಉಳ್ಳಾಗಡ್ಡೆ ಹಾಕಿ. ಈಗ ಇದು ಕರಿಬೇವು ಹಾಕ್ತೀವಿ. ಕರಿಬೇವು ಎಣ್ಣೆಗೆ ಹಾಕ್ಬಾರ್ದು. ನಿಮ್ಗೆ ಉಳ್ಳಾಗಡ್ಡೆ ಹಾಕೋಣ ಕರಿಬೇವು ಹಾಕ್ಬೇಕು. ಓಕೆ, ಎಣ್ಣೆ ಹಾಕೋದಿಲ್ಲ. ಈಗ ಬೆಳ್ಳುಳ್ಳಿ ಹಾಕ್ತೀನಿ. ಬೆಳ್ಳುಳ್ಳಿ ಈಗ ಸ್ವಲ್ಪ ತಿರುತ್ತೀವಿ. ಸಾಕಿಷ್ಟೇ? ಜಾಸ್ತಿ ತಿರುವುದಿಲ್ಲ, ಏನಿಲ್ಲ. ಈಗ ನಾ ಏನು ಮಾಡ್ತೀನಿ? ಈಗ ಟೊಮಾಟೊ. ಈಗ ಟೊಮೆಟೊ ತಿನ್ನು. ಈಗ ಅರಿಶಿನ ಹಾಕ್ತೀನಿ. ಸ್ವಲ್ಪ ಅರಿಶಿನ. ಈಗ ಲಗೇಜ್ ಇದ್ರ ಮ್ಯಾಗ ಬದ್ನಿಕಾಯಿ ಹಾಕ್ಬೇಕು. ಓಕೆ, ಆಯ್ತು. ಹಿಂಗೆ ಬದ್ನಿಕಾಯಿ ಹಾಕೋದು. ಹಿಂಗೆ ತೆಗೆಯೋದು, ತೆಗೆಯೋದು, ಹಿಂಗೆ ಹಾಕೋದು. ನೀರು ಜಾನ. ಇದೆಲ್ಲ ನೀರು ಹಿಂಗೆ ಜಾನ. ಆಯ್ತು. ತಿರುಗಿ ಸರ್, ಕೈ ಹಿಡಿ ಸ್ವಲ್ಪ. ಇದು ಹಿಂಗೆ ಇಡೋದು. ಇದು ಹಿಂಗೆ ಇಡೋದು. ಈಗ ಇದು ಹಿಂಗೆ ಭಾಳ ತಿರುಗಿಸೋದಿಲ್ಲ. ಹಿಂಗೆ ಇಟ್ಟು ಇದು ಮ್ಯಾಗ ಮುಚ್ಚಬೇಕು, ಉಮ್ಗಾಯಿಸ್ಬೇಕು. ಉಮ್ಗಾಯಿಸ್ಬೇಕು. ಓಕೆ. ತಿರುಗಿಸೋದಿಲ್ಲ ಇದು. ಈಗ ಬರೇ ಉಮ್ಗಾಯಿಸೋದು. ಏನು ಸಣ್ಣಿಟ್ಟು ಉಮ್ಗಾಯಿಸೋದು. ಇದು ಗೊತ್ತಾಗ್ತದ. ಗ್ಯಾಸ್ ಸ್ವಲ್ಪ ಸಣ್ಣ ಇಡೋದು. ಫುಲ್ ಸಣ್ಣ ಇಡೋದು. ಫುಲ್ ಸಣ್ಣ ಇಡೋದು. ಈಗ 2-3 ನಿಮಿಷ ಮುಚ್ಚಿಟ್ಟಿದ್ದು. ಈಗ ಉಮ್ಗಂಡು ಅದನ್ನು ನೋಡೋಣ. ಇದೇನು ಮಾಡೋದು? ಹಿಂಗೆ ಜಲ್ಸೋದು. ಕೆಳಗ ಮೇಲೆ ಮಾಡೋದು. ಹಿಂಗೆ ಜಲ್ಸೋದು. ಮತ್ತೆ ಮುಚ್ಚೋದು. ಮತ್ತೆ ಬಹಳ ಮೆತ್ತಗೂ ಆಗ್ಬಾರ್ದಲ್ಲ? ಹಿಂಗ್ ಕಟ್ಲಿಕ್ಕೆ ಬರ್ಬೇಕು. ಹಿಂಗ ತೊಗೊಂಡು ತಾವು ಹೆಂಗ ಹೊಲದಾಗ ಶೀತನಿ ತಿನ್ನಕ್ ಹೋದಾಗ ಬಾಡ್ಸ್ಕೊಳಕ್ ಕೊಡ್ತಾರಲ್ಲ ಬದ್ನಿಕಾಯಿ ಪಲ್ಯ,
ಹಿಂಗ್ ಕಟ್ಲಿಕ್ಕೆ ಬರ್ಬೇಕು ಒಟ್ಟು. ಬರ್ಬೇಕು ಬರ್ಬೇಕು ಬಹಳ ಹಿಂಗ್ ಮೆತ್ತಗ ಆಗ್ಬಾರ್ದು. ಅದಕ್ಕೆ ಇನ್ನೊಂದ್ 2-3 ನಿಮಿಷ ಮುಚ್ಚಿಡಮ್. ಬಹಳ ಏನು ಇಲ್ರಿ, ಸ್ವಲ್ಪ ಗಟ್ಟಿ ಇರ್ಬೇಕು ನೋಡ್ರಿ. ಈಗ ಇದಕ್ಕೆ ನೀರ್ ಹಾಕೋದಿಲ್ಲ, ಇದ್ರಾಗೆ ಉಮ್ಗಾಯ್ಸ 22 ನಿಮಿಷ ಆಗಿರ್ಬೇಕು ನೋಡಮ್ಮ. ನೋಡಿ ಈಗ ಏನ್ ಮಾಡೋದು, ಈಗ 1 ನಿಮಿಷ ಆಗ್ಯದಲ್ಲ, ಸ್ವಲ್ಪ ಉಮ್ಗಂಡ. ಈಗ ಇದಕ್ಕೆ ಏನ್ ಮಾಡೋದು, ಮ್ಯಾಗ ಉಪ್ಪ ಖಾರ ಎಲ್ಲ ಹಾಕೋದು. ಈಗ ಉಪ್ಪ ಖಾರ ಹಾಕೋದು, ರುಚಿ ತಕ್ಕಷ್ಟು ಉಪ್ಪು ಹಾಕೋದು. ತಕ್ಕಷ್ಟು ಉಪ್ಪ ಹಾಕ್ದಿವಿ. ಈಗ ಇದಕ್ಕೆ ಜರ ಕೆಂಪು ಖಾರ ಜಾಸ್ತಿ ಹಾಕ್ಬೇಕು. ಕೆಂಪು ಖಾರ ಅಂದ್ರೆ ಖಾರ ಆಗ್ತದ ಜರ. ಸ್ವಲ್ಪ ಮಸಾಲೆ ಖಾರ. ಈಗ ಒಂದ್ ಸ್ವಲ್ಪ ಮಸಾಲೆ ಖಾರ. ಮಸಾಲೆ ಖಾರ ಹೆಂಗ್ ಮಾಡೋದು ಅದ್ರದ್ದು ವಿಡಿಯೋ ಯೂಟ್ಯೂಬ್ ನಾಗ ನಿಮ್ಗೆ ಸಿಗ್ತದ. ಕ್ರೇಜಿ ಕುಟುಂಬ ಇದ್ರಾಗ ಹೋಗಿ ನೀವು ಚೆಕ್ ಮಾಡ್ರಿ. ಸ್ವಲ್ಪ ಸ್ವಲ್ಪ ಮಾಡ್ರಿ, ಸ್ವಲ್ಪ ಮಾಡ್ಕೊಂಡು ಇಡ್ರಿ ಮನೆ. ಯಾವಾಗ್ಲೂ ಭಾಜಿಗೆ ಯೂಸ್ ಆಗ್ತದೆ. ಸ್ಪೆಷಲಿ ಬದ್ನಿಕಾಯಿ ಪಲ್ಯಾಗ ಮಸಾಲೆ ಖಾರ ಬೇಕೇ ಬೇಕು. ಆಮೇಲೆ ಖಾರಬೇಳಿ ಮಾಡಕ್ನು ಮಸಾಲೆ ಖಾರ ಬೇಕಾಗ್ತದೆ. ಈಗ ಈಗ ಏನ್ ಮಾಡೋದು, ಒಂದ್ ಸ್ವಲ್ಪ ಇಷ್ಟೇ ಬೆಲ್ಲ. ಇದು ರುಚಿಗೆ ತಕ್ಕಷ್ಟು ಬೆಲ್ಲ, ಸ್ವಲ್ಪ ಬೆಲ್ಲ. ಈಗ ಇದು ಕೊತ್ತಂಬರಿ ಹಾಕಿ. ಕೊತ್ತಂಬರಿ ಹಾಕಿ. ಈಗ ಏನ್ ಮಾಡೋದು, ಇದು ಮತ್ತೆ ಕೆಳಗ ಮೇಲೆ ಮಾಡ್ಕೊಳ್ಳೋದು. ಜಲ್ಸಾದ ಹಿಂಗ್ ಮಾಡೋದು. ನೋಡೋಣ ಬಾಯಿಗೆ ನೀರು ಬಿಡ್ಲಿಕ್ಕೆ ನಂಗಾರೆ. ಈಗ ಇದು ಏನ್ ಮಾಡೋದು, ಸ್ವಲ್ಪ ಯಾರ ಮನೆ ಖಾರ ಹಿಂಡಿ ಅದಾವ್ರು ಒಂದ್ ಸ್ವಲ್ಪ ಹಾಕ್ಬಹುದು. ಖಾರ ಹಿಂಡಿ ಹಾಕ್ಲಿಲ್ಲ ಅಂದ್ರೂ ಇದು ಭಾಳ ಚಂದ ಆಗ್ತದ. ಶೇಂಗಾ ಪುಡಿ ಇತ್ತಂದ್ರೆ ಒಂದ್ ಸ್ವಲ್ಪ ಶೇಂಗಾ ಪುಡಿ ಹಾಕ್ರಿ, ಮಸ್ತ್ ಆಗ್ತದ ಪಲ್ಯ. ಒಂದ್ ಸ್ವಲ್ಪ ಭಾಳ ಇಲ್ಲ, ಇದು ಹೋಳ ಬದ್ನಿಕಾಯಿಗ ಭಾಳ ಹಾಕೋದಿಲ್ಲ. ನೋಡ್ರಿ ಶೇಂಗಾ ಪುಡಿ ಭಾಳ ಸಣ್ಣ ಇಲ್ಲ, ಸ್ವಲ್ಪ ದಪ್ಪ ದಪ್ಪ ಇರ್ತೈತಿ. ಒಂದ್ ಸ್ವಲ್ಪ ಒಂದ್ 2 ಚಮಚ ಅಷ್ಟೇ ಹಾಕೋದಿನ, ಭಾಳ ಹಾಕೋದಿಲ್ಲ. ಇದು ಶೇಂಗಾ ಪುಡಿ ಅಂದ್ರೆ ಶೇಂಗಾ ಬೀಜ ಹುರಿದು ಸೊಪ್ಪಿ ತಗೋದು ಮಿಕ್ಸಿ ಮಾಡಿರ್ತೀವಿ. ಮಿಕ್ಸಿ ಮಾಡಿ ಭಾಳ ಸಣ್ಣ ಮಾಡಿದಲ್ಲ, ಸ್ವಲ್ಪ ದಮ್ ದಮ್ ಇಟ್ಟಿರ್ತೀವಿ ಅಷ್ಟೇ. ಸಿಂಪಲ್ ರೆಸಿಪಿ ಇದು. ಆಗಸಲಿ ಈಗ ಇದು ಈಗ ಮುಚ್ಚಿಡೋದು. ಇದೆಲ್ಲ ಆಯ್ತು, ಮುಚ್ಚಡನ ನಾನು ತೋರಿಸ್ತೀನಿ ಹೆಂಗ್ ಆಗಿದೆ. ಇದು ಆಯ್ತು, ಈಗ ಆಯ್ತು ಆಲ್ಮೋಸ್ಟ್. ಈಗ ಇದು ಇನ್ನೊಂದ್ 2-3 ನಿಮಿಷ ಮುಚ್ಚಿಡ್ತಾನೆ. ಓಕೆ, 2 ನಿಮಿಷ 3 ನಿಮಿಷ ಆದ್ಮೇಲೆ ತೋರಿಸಿ. ಜಸ್ಟ್ ವೇಟ್ ಅಂಡ್ ವಾಚ್. ಮಮ್ಮಿ ಬದ್ನಿಕಾಯಿ ಆಗಿರ್ಬೇಕಲ್ಲ, ನೋಡೋಣ. ಗ್ಯಾಸ್ ಬಂದ್ ಮಾಡ್ತೀನಿ, ಗ್ಯಾಸ್ ಆಫ್ ಮಾಡು. ಓಕೆ, ಈಗ ನೋಡಿ ಬದ್ನಿಕಾಯಿ ಪಲ್ಯ ರೆಡಿ. ಮಮ್ಮಿ ಮಸ್ತ್ ನೋಡಾರೆ ಬಾಯಿಗೆ ನೀರು ಬಿಡ್ಲಿಕ್ಕತ್ತದ. ನನಗ ಸ್ಪೆಷಲಿ ಈ ಪಲ್ಯ ತಗಡಿನ ಮೇಲಿನ ಚಪಾತಿ ಜೊತೆ ಉಳ್ಳಕ್ ಮಜಾ ಬರ್ತದ. ನಮಗನು ಬಾಳ ಸೇರ್ತದ. ಹೋಳಿಗೆಕಿನ್ನ ತಗಡಿನ ಮೇಲೆ ಚಪಾತಿ ಜೋಡಿ ಬಾಳ ಚಂದ ಆಗ್ತದ. ಬರೋಬರ. ಮತ್ತೆ ಈಗ ಪಲ್ಯ ರೆಡಿ ಆಯ್ತು. ನೀವು ಹೋಳಿಗೆ ಜೊತೆ ಬಾಡಿ ಶುಗರಿ ಚಪಾತಿ ಜೋಡಿ ಊಟ ಮಾಡ್ರಿ, ಹೆಂಗ್ ಮಾಡ್ರಿ ನಡೀತದ. ಸುಮ್ಮ ಹೋಳಿಗೆ ಜೊತೆ ಬಾಡ್ಸ್ಕೊಂಡು ಹೋಗ್ಬಹುದು ನಾವು. ಮಸ್ತ್ ಆಗಿದೆ ಇದು, ನೋಡನ್ ಬಿ ಭಾರಿ ಕಾಣಿಸಕತ್ತದೆಲ್ಲ. ಈಗ ಹೋಳ ಬದ್ನಿಕಾಯಿ ಪಲ್ಯ ಹೆಂಗ್ ಮಾಡೋದು ತೋರ್ಸಿನಿ. ಅದ್ರ ಜೊತೆಗ ಇನ್ನ 2 ವಿಡಿಯೋ ಹಾಕಿನಿ. ಒಂದು ಕಟ್ಟಿ ನಾಮ್ರ ಹೆಂಗ್ ಮಾಡೋದು, ಇನ್ನೊಂದು ಹೂರ್ಣ ಹೋಳಿಗೆ ಹೆಂಗ್ ಮಾಡೋದು. ಅವೆರಡು ವಿಡಿಯೋ ನೀವು ನೋಡ್ಲಕ್ ಮರಿಬೇಡ್ರಿ. ಈಗ ನಾ ಬದ್ನಿಕಾಯಿ ಪಲ್ಯ ಮಾಡಿ ತೋರ್ಸಿನಿ. ನೀವು ಉಗಾದಿ ಹಬ್ಬದ ದಿನ ಹೋಳಿಗೆ ಮಾಡ್ತೀರಲ್ಲ, ಅವಾಗ ನೀವು ಇದು ಪಲ್ಯ ಮಾಡಿ ನೋಡ್ರಿ. ಈ ಪಲ್ಯ ಮಾಡೋಳಿಗ ನಿಮ್ಗೆ ಏನಾದ್ರು ಡೌಟ್ ಇದ್ರ ಕಮೆಂಟ್ ಮಾಡ್ರಿ, ನಾವು ಉತ್ತರ ಕೊಡಕ್ ಪ್ರಯತ್ನ ಮಾಡ್ತೀವಿ. ಮತ್ತೆ ಎಲ್ಲರಿಗ ಉಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗ ಒಳ್ಳೇದಾಗ್ಲಿ.